ಬಜೆಟ್ ಅಧಿವೇಶನದ ಹೊತ್ತಲ್ಲೇ ಕುರ್ಚಿ ಫೈಟ್ ಜೋರಾಗ್ತಿದೆ. ಸಂಬಂಧಪಟ್ಟಂತೆ ಬೆಂಗಳೂರಿನ ಹೋಟೆಲ್ನಲ್ಲಿ ಡಿಕೆ ಶಿವಕುಮಾರ್ ಬೆಂಬಲಿಗರಿಂದ ಸಭೆಯಾಗಿದೆ. ಒಂದು ಕಡೆ ಬಜೆಟ್ ಅಧಿವೇಶನ ನಡೀತಾ ಇದೆ. ಇದರ ಹೊತ್ತಲ್ಲೇ ಕುರ್ಚಿ ಬಣ ಬಡಿದಾಟವು ಜೋರಾಗ್ತಿದೆ. ಬೆಂಗಳೂರಿನ ಹೋಟೆಲ್ ಒಂದರಲ್ಲಿ ಡಿಕೆಶಿ ಬೆಂಬಲಿಗರಿಂದ ಸಭೆಯಾಗಿದೆ. ಸುಮಾರು 45ಕ್ಕೂ ಹೆಚ್ಚು ಶಾಸಕರಿಂದ ಹೋಟೆಲ್ನಲ್ಲಿ ಮೀಟಿಂಗ್ ಆಗಿದೆ. ಡಿನ್ನರ್ ಪಾರ್ಟಿಯಲ್ಲಿ ಅಧಿಕಾರ ಹಂಚಿಕೆ ಜೊತೆಗೆ ರಾಜ್ಯ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಕೂಡ ಶಾಸಕರು ಚರ್ಚೆ ಮಾಡಿದ್ದಾರೆ. ಒಟ್ಟಿನಲ್ಲಿ ಕುತೂಹಲ ಮೂಡಿಸ್ತಾ ಇದೆ. ಡಿಕೆಶಿ ಬೆಂಬಲಿತ ಶಾಸಕರು ಸಭೆಯನ್ನ ಕೈಗೊಂಡಿರುವ ವಿಚಾರವಾಗಿ ಈಗಾಗಲೇ ರಾಜ್ಯದಲ್ಲಿ ಬಹಳ ಮುಖ್ಯವಾಗಿ ಕ್ರಾಂತಿಯಾಗತ್ತೆ ಅನ್ನುವಂತ ವಿಚಾರ ಸೌಂಡು ಮಾಡ್ತಾ ಇತ್ತು. ಎಲ್ಲದಕ್ಕೂ ಫುಲ್ ಸ್ಟಾಪ್ ಬಿತ್ತಾ ಅಥವಾ ಈಗಾಗಲೇ ಸಿಎಂ ಸ್ಥಾನದಲ್ಲಿ ದಾಖಲೆಯನ್ನ ಬರೆದಂತ ಸಿಎಂ ಸಿದ್ದರಾಮಯ್ಯ ಅವರು ಅಧಿವೇಶನ ಮಂಡನೆಯಲ್ಲೂ ಕೂಡ 17ನೇ ಬಾರಿಗೆ ಬಜೆಟ್ ಅನ್ನ ಮಂಡಿಸೋದ್ರ ಮೂಲಕ ದಾಖಲೆಯನ್ನ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿದ್ದಾರೆ. ಇದರ ಹೊತ್ತಿನಲ್ಲೇ ಹೈಕಮಾಂಡ್ಗೂ ಕೂಡ ಬಹಳಷ್ಟು ಚಾಲೆಂಜಸ್ ಮುಂದೆ ಬರುವಂತಹ ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ ನಿಂದ ಹಿಡಿದು ಗ್ರಾಮ, ಜಿಲ್ಲೆ, ತಾಲೂಕಿನ ಎಲೆಕ್ಷನ್ಗಳಾಗಬೇಕು. ಬಹಳ ಮುಖ್ಯವಾಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಎಲೆಕ್ಷನ್ ಕೂಡ ಆಗಬೇಕು. ಇದರ ಮಧ್ಯದಲ್ಲಿ ನಾಯಕತ್ವದ ಬದಲಾವಣೆಯ ಕೂಗು ತಣ್ಣಗಾಗಿಸಬೇಕು ಅಂತ ಈಗಾಗಲೇ ಪಾಠ ಮಾಡಿದ್ದಾರೆ ಸುರ್ಜೇವಾಲಾ ರಾಜ್ಯಕ್ಕೆ ಬಂದು. ತದನಂತರದಲ್ಲಿ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಈಗಾಗಲೇ ದೆಹಲಿಗೆ ಪ್ರವಾಸವನ್ನ ಕೈಗೊಂಡು ಎರಡೆರಡು ಬಾರಿ ಸಿಎಂ ಸ್ಥಾನಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಪಟ್ಟಕ್ಕೇರಿಸಿ ಅನ್ನೋದಾಗಿ ಕೂಡ ಮನವರಿಕೆ ಮಾಡುವ ಪ್ರಯತ್ನಗಳಾದರೂ ಕೂಡ ಯಾವುದು ಸಕ್ಸಸ್ ಆಗಿಲ್ಲ. ಇದರ ಬೆನ್ನಲ್ಲೇ ಅಧಿವೇಶನ ಆಯಿತು, ಪ್ರತಿಪಕ್ಷಗಳಿಗೆ ಟೀಕೆಗೂ ಕೂಡ ಕಾರಣವಾಯಿತು. ಬಟ್ ಕುತೂಹಲ ಮೂಡಿಸ್ತಾ ಇರೋದು ಡಿಕೆ ಶಿವಕುಮಾರ್ ಬೆಂಬಲಿಗರ ಶಾಸಕರ ಸಭೆ ಯಾವ ವಿಚಾರವನ್ನ ಮಾತನಾಡಿದ್ರು. ಯಾಕಂತ ಹೇಳಿದ್ರೆ ಕೆಲ ಶಾಸಕರು ಮುಂದಿನ ದಿನದಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿರೋದ್ರಿಂದ ಡಿಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ನಿಂತಿದ್ದಾರಾ ಅನ್ನುವಂಥ ಪ್ರಶ್ನೆಗಳು ಕೂಡ ಕುತೂಹಲವನ್ನ ಮೂಡಿಸ್ತಿದೆ.